ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ನಾವು ಅಮ್ಮನ ಮನೇಲಿದ್ದೀವಿ. ಸೊ ಅಮ್ಮ ಮಾವಿನಕಾಯಿ ಚಿತ್ರಾನ್ನ ಮಾಡಿದರೆ ತುಂಬ ರುಚಿಯಾಗಿತ್ತು. ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಅಮ್ಮ ಹೇಳ್ಕೊಡ್ತಾರೆ. ಹಾಗೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸೈಡ್ ಸೈಡ್ ಇರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮಾವಿನಕಾಯಿ ಚಿತ್ರಾನ್ನ ಅಮ್ಮ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅಮ್ಮ ಆಲ್ರೆಡಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಹೆಚ್ಚಿಟ್ಕೊಂಡು ಸೊ ಇವಾಗ ಒಗ್ಗರಣೆಗೆ ಹಾಕೊಳ್ತಿದ್ದಾರೆ ಅಮ್ಮ. ಸೊ ಇವಾಗ ಒಗ್ಗರಣೆಗೆ ಹೇಗೆಲ್ಲ ಮಾಡ್ಕೊಳ್ತಾರೆ ಅಂತ ನೋಡೋಣ. ನೋಡಿದ್ರಿ ಅಲ್ವಾ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ಸೊ ಸ್ವಲ್ಪ ತೆಗ್ದಿಟ್ಕೊಂಡ್ರು ಕೂಡ ನೆಕ್ಸ್ಟ್ ಡೇಗೆ ಬೇಕು ಅಂದರೆ ಅನ್ನ ಕೂಡ ಕಲಿಸ್ಕೊಂಡು ತಿನ್ಬೋದು ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಮಾವಿನಕಾಯಿ ಚಿತ್ರಾನ್ನ ಅಂತೂ. ಸೊ ನಾವೆಷ್ಟೇ ಮಾಡಿದ್ರು ಅಮ್ಮ ಮಾಡಿದಾಗೆ ಬರೋದಿಲ್ಲ. ಸೊ ಹಾಗಾಗಿ ಅಮ್ಮ ನೀವೇ ಮಾಡಿ ಅಂತ ಹೇಳಿ ನಾವು ಮಾಡಿಸ್ಕೊಂಡ್ವಿ ಮಾವಿನಕಾಯಿ ಚಿತ್ರಾನ್ನ. ತುಂಬಾ ಚೆನ್ನಾಗಿತ್ತು. ರಜದಲ್ಲಿ ಬಂದರೆ ಅಮ್ಮ ಏನೇ ಮಾಡಿಕೊಟ್ರು ಬೇಡ ಅಂತ ಅನ್ನೋಲ್ಲ. ಆದ್ರಿಂದ ಅವರೇ ಮಾಡಿಕೊಟ್ಟಿದ್ದಂತಹ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಅಮ್ಮ ಮಾಡಿದ ರೀತಿ ಚಿತ್ರಾನ್ನ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ನೀವೇ ಮೊದಲು ಕೂಡ ನೋಡ್ಬೋದು. ಸೊ ಇವಾಗ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯ್ತು. ಸೊ ಇವಾಗ ಟೇಸ್ಟ್ ನೋಡೋಣ. ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಗಿಣ್ಣಮಯಿ ಹಾಕಿದೀವಲ್ವಾ, ಸೊ ಹುಳಿ ಇತ್ತು ಕೂಡ. ಸೊ ನಾವು ಯಾವುದೇ ರೀತಿಯಲ್ಲಿ ನಿಂಬೆಹಣ್ಣು ಕೂಡ ಬಳಸಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಹುಳಿ ಹುಳಿಯಾಗಿ ತುಂಬಾನೇ ಚೆನ್ನಾಗಿತ್ತು. ಸೊ ನಿಮಗೂ ಈ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ಇಷ್ಟ ಆಗಿದ್ರೆ ನೀವು ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.